ಇನ್ನು ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ. ತಮಿಳುನಾಡು ಸಿಎಂ ಕೂಡ ನೀತಿ ಆಯೋಗದ ಸಭೆಗೂ ಮೊದಲು ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಪ್ರಧಾನಿ ಮೋದಿ ಭೇಟಿಯಾಗಿರುವಂತಹ ತಮಿಳುನಾಡು ನೂತನ ಸಿಎಂ ವಿಜಯ್. ಸೊ ಅಂದರೆ ನೀತಿ ಆಯೋಗದ ಮೀಟಿಂಗ್ ಏನಿತ್ತಲ್ಲ, ಬೆಳಿಗ್ಗೆಯಿಂದನೂ ಕೂಡ ಆ ಒಂದು ಮೀಟಿಂಗ್ನಲ್ಲಿ ಸಿಎಂ DK ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದರು. ಹಾಗೆ ತಮಿಳುನಾಡು ಸಿಎಂ ವಿಜಯ್ ಕೂಡ ಬಂದಿದ್ದರು. ಸೊ ಇದೇ ಒಂದು ನೀತಿ ಆಯೋಗದ ಸಭೆಗೂ ಮೊದಲು ಭೇಟಿ ಮಾಡಿದರು ತಮಿಳುನಾಡು ಸಿಎಂ ದಳಪತಿ ವಿಜಯ್. ನೋಡಿ, ಆ ಒಂದು ಫೋಟೋಸ್ ಕೂಡ ಸಿಕ್ಕಿವೆ, ಗಮನಿಸ್ಬೋದು. ಇದರಲ್ಲಿ ವಿಜಯ್ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯಾಗಿರುವಂಥ ಈ ದೃಶ್ಯಗಳು. ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿದ್ದಂತಹ ರಾಜ್ಯಗಳ ಸಿಎಂ. ಸೊ ಹಾಗೆ ಇಲ್ಲಿ ನಮ್ಮ ರಾಜ್ಯದ ನೂತನ ಸಿಎಂ DK ಶಿವಕುಮಾರ್, ಮತ್ತೊಂದು ಕಡೆ ತಮಿಳುನಾಡಿನ ಸಿಎಂ ದಳಪತಿ ವಿಜಯ್ ಇಬ್ಬರು ಕೂಡ ಪ್ರಧಾನಿಯನ್ನು ಭೇಟಿಯಾಗಿ ಮಾತಾಡಿದರೆ ಇದು ಒಂದು ಸ್ವಲ್ಪ ವಿಶಿಷ್ಟ ಅಂಥೇಳಿ ಯಾಕೆ ಅನಿಸುತ್ತೆ ಅಂತ ಹೇಳಿದ್ರೆ, ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಇರುವಂಥ ಈ ಮೇಕೆದಾಟು ವಿಚಾರ ಇತ್ತೀಚೆಗಷ್ಟೇ ಏನು ಮುನ್ನೆಲೆಗೆ ಬಂದಿತ್ತು. ವಿಜಯ್ ಹೇಳಿದರು ಕೇಂದ್ರದ ಮೇಲೆ ಮತ್ತೆ ಒತ್ತಡ ಹಾಕೋಣ, ಕೇಂದ್ರದ ಜೊತೆಗೆ ಮಾತಾಡ್ತೀನಿ ಅನ್ನುವಂಥದ್ದನ್ನು ವಿಜಯ್ ಕೂಡ ಹೇಳಿದರು. ಸೊ ಇತ್ತ DK ಶಿವಕುಮಾರ್ ಅವರು ಕೂಡ ಹೇಳಿದರೆ, ಮೇಕೆದಾಟು ಯೋಜನೆ ನಾವು ಮಾಡಿಯೇ ಸಿದ್ಧ, ನಮಗೇನಿದ್ರು ಕೂಡ ಕೇಂದ್ರದಿಂದ ಈಗ ಅನುಮೋದನೆ ಸಿಗಬೇಕು, ನಂತರ ನಾವು ಭೂಮಿ ಪೂಜೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಸೊ ಈ ವಿಚಾರವಾಗಿ ಇವರಿಬ್ಬರ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಒಂದು ಕಡೆ DK ಶಿವಕುಮಾರ್ ಅವರು ಭೇಟಿಯಾಗಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು, ಇನ್ನೊಂದು ಕಡೆ ತಮಿಳುನಾಡು ಸಿಎಂ ನೂತನವಾಗಿ ಸಿಎಂ ಆಗಿರುವಂಥ ದಳಪತಿ ವಿಜಯ್ ಅವರು ಭೇಟಿಯಾಗಿರುವಂಥದ್ದು ಕೂಡ ಸ್ವಲ್ಪ ವಿಶೇಷತೆಯಿಂದ ಕೂಡಿದೆ. ಇನ್ನೊಂದು ಕಡೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕೂಡ ಭೇಟಿಯಾಗಿದ್ದಾರೆ. ಆಗಲೇ ನಾನು ಹೇಳ್ತಾ ಇದ್ದೆ, ನೀತಿ ಆಯೋಗದ ಮೀಟಿಂಗ್ ಅಂತ ಹೇಳಿದಾಗ ಎಲ್ಲ ರಾಜ್ಯಗಳ ಸಿಎಂಗಳು ಏನು ಬಂದಿದ್ದರು, ಅದೇ ಸಂದರ್ಭದಲ್ಲಿ ಆ ಮೀಟಿಂಗಿಂದ ಮುಂಚೆ ರೇವಂತ್ ರೆಡ್ಡಿ ಅವರನ್ನು ಕೂಡ ಅವರು ಭೇಟಿಯಾದರು. ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ಬಾರಿಯೂ ಕೂಡ ತೆಲಂಗಾಣಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ರೇವಂತ್ ರೆಡ್ಡಿ ಅವರು ಕೂಡ ವೇದಿಕೆಯ ಮೇಲಿದ್ದಾಗ ಒಂದು ಭಾಷಣವನ್ನು ಮಾಡಿದರು. ಅಂದರೆ ಅವರು ಕೂಡ ವೇದಿಕೆಯನ್ನು ಹಂಚಿಕೊಂಡಿದ್ದರು. ಅದಾದ ನಂತರ ಈಗ ಮತ್ತೊಮ್ಮೆ ಭೇಟಿಯಾಗಿದ್ದಾರೆ. ರೇವಂತ್ ರೆಡ್ಡಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಸ್ವಲ್ಪ ಹೊತ್ತು ಚರ್ಚೆ ನಡೆಸಿದ್ದಾರೆ.